ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಆದಾಯದ ಮೂಲವಾದ ಏನು ಭಾರತದ ಆರ್ಥಿಕತೆಯನ್ನು 3 ವಿಧಗಳಾಗಿ ವಿಂಗಡಿಸಿದಾರಲ್ಲ, ಅದರಲ್ಲಿ ಪ್ರಾಥಮಿಕ ವಲಯವಾದಂಥ ಕೃಷಿಯಲ್ಲಿ ಬರ್ತಕ್ಕಂಥ ಹೈನುಗಾರಿಕೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ತೇನೆ. ಹೈನುಗಾರಿಕೆ ಎಂಬುದು ಹಾಲು ಮತ್ತು ಹಾಲಿನ ಉಪ ಉತ್ಪನ್ನಗಳಿಗೆ ಸಂಬಂಧಿಸಿದೆ. ಹಾಲಿನ ದೀರ್ಘಾವಧಿ ಉತ್ಪಾದನೆಗೆ ಸಂಬಂಧಿಸಿದ ಕೃಷಿಯ ಅಥವಾ ಒಂದು ಪಶುಸಂಗೋಪನೆಯ ಒಂದು ವರ್ಗವಾಗಿದೆ. ಹೈನುಗಾರಿಕೆಗೆ ಹಸು, ಎಮ್ಮೆ, ಮೇಕೆಗಳು, ಕುರಿಗಳು ಇವುಗಳನ್ನು ಬಳಕೆ ಮಾಡಲಾಗುತ್ತದೆ. ಹೈನುಗಾರಿಕೆ ಎಂಬುದು ಸಾವಿರಾರು ವರ್ಷಗಳಿಂದಲೂ ವ್ಯವಸಾಯದ ಪ್ರಮುಖ ಭಾಗ. ಪ್ರಾಚೀನ ಕಾಲದಲ್ಲೂ ಮತ್ತು ಈವರೆಗೂ ಹೈನುಗಾರಿಕೆಯನ್ನು ಹಾಲನ್ನು ಕೈನಿಂದ ಕರೆಯುವ ಪದ್ಧತಿ ರೂಢಿಯಲ್ಲಿದೆ. ಇದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಪ್ರಮುಖ ಉದ್ಯೋಗವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಹೆಚ್ಚಾದಂತೆ ಹಾಲು ಕರೆಯುವಿಕೆಯಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡುತ್ತಿದ್ದಾರೆ. ಹೀಗೆ ಜಾನುವಾರುಗಳಲ್ಲಿ ಹಲವಾರು ವಿಧಗಳಿವೆ. ಈ ಹೈನುಗಾರಿಕೆಯಲ್ಲಿ 2 ಬಗೆಯ ತಳಿಗಳನ್ನು ಕಾಣಬಹುದು. ಒಂದು, ದೇಶೀಯ ತಳಿಗಳು. ಇವು ಸ್ಥಳೀಯ ವಾತಾವರಣಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೊಂದಿರುತ್ತವೆ. ಉದಾಹರಣೆಗೆ ಗೀರ್, ಸಹಿವಾಲ ಮತ್ತು ಹಳ್ಳಿಕಾರ್. ಇನ್ನು ಎರಡನೇದ್ದು ವಿದೇಶಿ ತಳಿಗಳು. ಇವುಗಳು ಸ್ಥಳೀಯ ತಳಿಗಿಂತ ಹೆಚ್ಚು ಹಾಲನ್ನು ಕೊಡುತ್ತವೆ. ಉದಾಹರಣೆಗೆ ಎಚ್-ಎಫ್ ಮತ್ತು ಜೆರ್ಸಿ. ಹಾಗಾದರೆ ಗಿರ್ ಹಸು ಬಗ್ಗೆ ನೋಡೋಣ. ಗಿರ್ ಹಸು ದಿನಕ್ಕೆ ಸರಾಸರಿ 8 ರಿಂದ 12 ಲೀಟರ್ ಹಾಲನ್ನು ನೀಡುತ್ತದೆ. ಉತ್ತಮವಾದ ಪೋಷಣೆ, ತಳಿ ನಿರ್ವಹಣೆ ಮಾಡಿದರೆ ದಿನಕ್ಕೆ 15 ರಿಂದ 20 ಲೀಟರ್ ಹಾಲನ್ನು ನೀಡುವಂಥದ್ದು ಈ ಗಿರ್ ಹಸು. ಟೋಟಲಿ ಇದು 300 ದಿನಗಳಲ್ಲಿ ಸರಾಸರಿ ಒಟ್ಟು 1500 ರಿಂದ 3000 ಲೀಟರನ್ನು ಹಾಲನ್ನು ಉತ್ಪಾದಿಸುತ್ತದೆ. ಹಳ್ಳಿಕಾರ್ ತಳಿಯು ಪ್ರತಿದಿನಕ್ಕೆ 6 ರಿಂದ 8 ಲೀಟರ್ ಹಾಲನ್ನು ನೀಡುತ್ತದೆ. ಇದು ಮುಖ್ಯವಾಗಿ ಮೈಸೂರು, ಮಂಡ್ಯ, ತುಮಕೂರು ಹೆಚ್ಚಾಗಿ ಕೆಲಸದ ಉದ್ದೇಶಕ್ಕೆ ಮತ್ತು ಉತ್ತಮ ಗುಣಮಟ್ಟದ ಹಾಲಿಗೆ ಈ ಹಳ್ಳಿಕಾರ್ ತಳಿಯನ್ನು ಸಾಕುತ್ತಾರೆ. ನಂತರ ಜೆರ್ಸಿ ಒಂದು ಶುದ್ಧ ತಳಿ. ಜೆರ್ಸಿ ಹಸು ದಿನಕ್ಕೆ ಸರಾಸರಿ 15 ರಿಂದ 20 ಲೀಟರ್ ಹಾಲನ್ನು ನೀಡುತ್ತದೆ. ಇದು ಜೆರ್ಸಿ ವಿದೇಶಿ ತಳಿಯಾಗಿದೆ. ಹೀಗೆ ಹಲವಾರು ತಳಿಗಳು ಈ ಹೈನುಗಾರಿಕೆಯಲ್ಲಿ ಕಂಡುಬರ್ತವೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಜಿಲ್ಲೆಗಳೆಂದರೆ ಬೆಳಗಾವಿ ಮತ್ತು ತುಮಕೂರು. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯಗಳೆಂದರೆ ಉತ್ತರ ಪ್ರದೇಶ, ರಾಜಸ್ಥಾನ್. ವಿಶ್ವದಲ್ಲಿ ಹಾಲು ಉತ್ಪಾದನೆಯಲ್ಲಿರುವ ಪ್ರಮುಖ ದೇಶಗಳೆಂದರೆ ಭಾರತ, ಅಮೇರಿಕಾ, ಚೀನಾ. ಭಾರತದಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ವಾರ್ಷಿಕ 12 ರಿಂದ 13 ಮಿಲಿಯನ್ ಟನ್ಗಳಿದೆ. ಸ್ನೇಹಿತರೆ, ನಮ್ಮ ಭಾರತದ ಕೊಡುಗೆಯು ಹಾಲಿನ ಉತ್ಪಾದನೆಯಲ್ಲಿ ಪ್ರಪ್ರಥಮವಾಗಿದೆ ಮತ್ತು ಅದರಲ್ಲಿ ಕರ್ನಾಟಕದ ಕೊಡುಗೆಯೂ ತುಂಬ ಹೆಚ್ಚಿನ ಪ್ರಮಾಣದಲ್ಲಿದೆ. ಹಾಗಾದರೆ ಈಗ ಈ ಹೈನುಗಾರಿಕೆಯ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಂಥ KMF ಬಗ್ಗೆ ನೋಡೋಣ. ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟ ಭಾರತದ 2ನೇ ಅತಿದೊಡ್ಡ ಡೈರಿ ಸಹಕಾರಿ ಸಂಸ್ಥೆ ಆಗಿದೆ. ಇದು ರೈತರಿಂದ ಹಾಲನ್ನು ನೇರವಾಗಿ ಸಂಗ್ರಹಿಸಿ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನವನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತದೆ. ಈ KMF ಸ್ಥಾಪನೆಯಾಗಿದ್ದು 1974ರಲ್ಲಿ. ಕರ್ನಾಟಕದಾದ್ಯಂತ ಸುಮಾರು 24,000 ಹಳ್ಳಿಗಳ ಲಕ್ಷಾಂತರ ರೈತರಿಂದ ಹಾಲು ಸಂಗ್ರಹಣೆಯನ್ನು ಮಾಡುತ್ತದೆ. ದಿನಕ್ಕೆ ಸರಾಸರಿ 85 ಲಕ್ಷ ಕೆಜಿಗೂ ಹೆಚ್ಚು ಹಾಲು ಸಂಗ್ರಹಿಸಲಾಗುತ್ತದೆ. ಮುಖ್ಯವಾಗಿ ಈ KMF ಉತ್ಪನ್ನಗಳು ಯಾವುವೆಂದರೆ ನಂದಿನಿ ಬ್ರ್ಯಾಂಡಿನಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಚೀಸ್, ಐಸ್ ಕ್ರೀಮ್, ಮಜ್ಜಿಗೆ, ಪನ್ನೀರು, ಸಿಹಿ ತಿಂಡಿಗಳು ಮುಂತಾದವುಗಳನ್ನು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಮಾರಾಟವನ್ನು ಮಾಡುತ್ತದೆ. ಮುಖ್ಯವಾಗಿ KMF ಉದ್ದೇಶ ಏನೆಂದರೆ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರಿಗೆ ಲಾಭದಾಯಕ ಮಾರುಕಟ್ಟೆ ಒದಗಿಸುವುದು, ಅವರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುವುದಾಗಿದೆ. ಹೀಗೆ ಹೈನುಗಾರಿಕೆಗೆ KMF ಉತ್ತಮವಾದ ಒಂದು
ಕೊಡುಗೆಯನ್ನು ನೀಡುತ್ತದೆ. ಆತ್ಮೀಯ ಸ್ನೇಹಿತರೆ,